ಹಾಯ್ ಎಲ್ರಿಗೂ ನಮಸ್ಕಾರ. ನೀಡ್ತಾರ ಟೆಕ್ ವಿತ್ ಪುಣಿತ್ ಕನ್ನಡ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ 5 ಅಪ್ಡೇಟ್ಸ್ಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿರೋ ಜೊತೆಗೆ ವಿಡಿಯೋ ಸಾರೆ ಒಂದು ಲೈಕ್ನ ಮಾಡಿ ಗೈಸ್. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೊದಲನೇ ಅಪ್ಡೇಟ್ ಏನು ಅಂತಂದರೆ, ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ ಕಾಮೆಂಟ್ಸ್ಗೆ ಇನ್ಮೇಲೆ ಆಡಿಯೋ ಮುಖಾಂತರ ರಿಪ್ಲೈ ಮಾಡ್ಬೋದು. ಆಯಿತಾ? ಸೊ ಕಾಮೆಂಟ್ಸ್ಗಳಿಗೆ ಆಡಿಯೋ ಮುಖಾಂತರ ರಿಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇದು ಫಸ್ಟ್ ಅಪ್ಡೇಟು. ಓಕೆ, ಇನ್ನು ಸೆಕೆಂಡ್ ಅಪ್ಡೇಟ್ಗೆ ಹೋಗೋಣ ಬನ್ನಿ. ನಿಮಗೆ ಗೊತ್ತಿರ್ಬೋದು, ಆಟೋ ಡಬ್ಬಿಂಗ್ ಫೀಚರ್ ಯೂಟ್ಯೂಬಲ್ಲಿ ವಿಡಿಯೋಲ್ಲಿ ಅಂತಂದ್ರೆ ನಾನು ಕನ್ನಡದಲ್ಲಿ ಮಾತಾಡಿದ್ದೀನಿ ಅಂತಂದರೆ ಅದನ್ನು ಇಂಗ್ಲೀಷಲ್ಲಿ ಅಥವಾ ಹಿಂದಿಲಿ ಸೊ ಈ ರೀತಿ ಅದು ಡಬ್ಬಿಂಗ್ ಆಗುತ್ತೆ. ಸೊ ಈ ಒಂದು ಫೀಚರ್ ನಿಮ್ಗೆ ಗೊತ್ತಿರ್ಬೋದು. ಇನ್ಮೇಲೆ ಇನ್ನೊಂದು ಫೀಚರ್ ಬರ್ತಾಯಿದೆ. ಏನು ಅಂತಂದರೆ, ಟೈಟಲ್ಸು ಮತ್ತು ಡಿಸ್ಕ್ರಿಪ್ಷನ್ ಏನಿರುತ್ತೆ ಅದು ಕೂಡ ಇವಾಗ ಟೈಟಲ್ ನಿಮಗೆ ಈಗ ನಾನು ಕನ್ನಡದಲ್ಲಿ ಬರೆದೀನಿ ಅಂತಂದರೆ ಅದನ್ನು ನೀವು ಇಂಗ್ಲೀಷಲ್ಲಿ ನೋಡ್ಬೋದು, ಸೊ ಹಿಂದಿಲಿ ಬೇಕಾದ್ರೆ ನೋಡ್ಬೋದು. ಸೊ ಈ ರೀತಿ ಇದೊಂದು ಸಿಗ್ತದೆ. ಆಮೇಲೆ ಡಿಸ್ಕ್ರಿಪ್ಷನ್ ಅದೇ ರೀತಿ ನೀವು ಸೆಟ್ಟಿಂಗ್ಸ್ನ ಮಾಡೋ ಮುಖಾಂತರ ಸೊ ನೀವು ಅದನ್ನು ಕೂಡ ಟ್ರಾನ್ಸ್ಲೇಟ್ ಮಾಡ್ಬೋದಾಗಿರುತ್ತೆ. ಸೊ ಈ ರೀತಿ ಒಂದು ಟೈಟಲು, ಡಿಸ್ಕ್ರಿಪ್ಷನ್ನು, ಆಮೇಲೆ ಆಡಿಯೋ ಇಲ್ಲೆಲ್ಲ ಡಬ್ಬಿಂಗು, ಸೊ ಈ ರೀತಿ ಈ ಒಂದು ಫೀಚರು. ಆಯಿತಾ? ಇನ್ನು ಥರ್ಡ್ ಅಪ್ಡೇಟ್ ಏನು ಅಂತಂದರೆ, ಅಪ್ಲೋಡ್ ಆಗಿರೋ ವಿಡಿಯೋಗಳಿಗೆ ಆಟೋಮೆಟಿಕ್ ಎ ಮುಖಾಂತರ ಶಾರ್ಟ್ಸ್ ಕನ್ವರ್ಟ್ ಮಾಡ್ಬೋದಾಗಿರುತ್ತೆ. ಸೊ ಇದು ಕೂಡ ಒಂದು ಫೀಚರು. ನೀವು ಕಟ್ ಮಾಡಿಬಿಟ್ಟು ಅದು ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅಂತಂದರೆ, ಸೊ ಲಾಂಗ್ ವಿಡಿಯೋ ಅದನ್ನು ಕಟ್ ಮಾಡಿಬಿಟ್ಟು ಇದು ಮಾಡೋದು. ಸೊ ಆ ರೀತಿ ಎಲ್ಲ ಎ ಮುಖಾಂತರ ನೀವು ಇದನ್ನ ಕಟ್ ಮಾಡಿ ನೀವು ಶಾರ್ಟ್ಸ್ಗೆ ಕನ್ವರ್ಟ್ ಮಾಡಿ ಹಾಕ್ಬೋದು. ಆಯಿತಾ? ಇದು ಒಂದು ಫೀಚರು. ಆಮೇಲೆ ಇವಾಗ ನಾಲ್ಕನೇ ಅಪ್ಡೇಟ್ ಏನು ಅಂತಂದರೆ, ಫೋಟೋಸ್ಗಳು. ಓಕೆ, ಶಾರ್ಟ್ಸ್ ಏನಿರುತ್ತೆ ನೋಡಿ, ಸ್ಕ್ರಾಲ್ ಮಾಡಿಬಿಟ್ಟು ನೋಡ್ತೀರಾ. ಸೊ ಇನ್ಮೇಲೆ ಅದರಲ್ಲಿ ಫೋಟೋಸ್ಗಳು ಅಂತಂದರೆ, ಇವಾಗ ನೀವು ಫೋಟೋಸ್ ಏನಿರುತ್ತೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ರೆ ಅಂತ ಅದು ಫೋಟೋಸ್ ಹಾಕ್ಬೋದು. ಸೊ ಈ ರೀತಿ ನೀವು ಕಮ್ಯುನಿಟಿ ಪೋಸ್ಟಲ್ಲಿ ಫೋಟೋಸ್ ಹಾಕಿದ್ರೆ ಅಂತಂದರೆ ಸೊ ಅದು ಶಾರ್ಟ್ಸ್ ಫೀಡ್ ಥರ ಇನ್ಮೇಲೆ ನೋಡ್ಬೋದು ನೀವು ಅದನ್ನು. ಆಯಿತಾ? ಸೊ ಇದು ಫೋರ್ತ್ ಅಪ್ಡೇಟು. ಇನ್ನು ಲಾಸ್ಟ್ ಮತ್ತು ಕೊನೆ ಅಪ್ಡೇಟ್, ಫಿಫ್ತ್ ಅಪ್ಡೇಟ್ಗೆ ನೋಡೋದಾದರೆ ನಾವು ಈ ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ ನಿಮ್ಗೆ ಗೊತ್ತಿರ್ಬೋದು. ಕಂಪ್ಲೀಟ್ ಫ್ರೀ ಆ್ಯಪ್ ಇದು, ಯೂಟ್ಯೂಬರ್ಸ್ಗೆ ಅಂತಲೇ, ಯೂಟ್ಯೂಬಿಗೆ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಒಂದು ಎಡಿಟಿಂಗ್ ಆ್ಯಪು. ಸೊ ಇದು ಆ್ಯಂಡ್ರಾಯ್ಡಲ್ಲಿತ್ತು. ಸೊ ಇವಾಗ ಆ ಒಂದು ಆ್ಯಪು iOS ಅಂತಂದರೆ ಐಫೋನಲ್ಲೂ ಕೂಡ ಬರ್ತಾಯಿದೆ. ಸೊ ಅದನ್ನು ಇನ್ಮೇಲೆ ನೀವು ಐಫೋನಲ್ಲೂ ಕೂಡ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಬೋದು. ಸೊ ಇಷ್ಟು ಗೈಸ್ ಯೂಟ್ಯೂಬ್ ಕಡೆಯಿಂದ ಬಂದಿರೋಂಥ 5 ಅಪ್ಡೇಟ್ಗಳು. ಸೊ ನಿಮಗೆ ಇದರಲ್ಲಿ ಯಾವ ಅಪ್ಡೇಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ. ಸೊ ಮುಂದೆ ಸಿಗ್ತೀನಿ. ಅಲ್ಲಿಗೂ ಬಾಯ್, ಜೈ ಹಿಂದ್.